ಲೈಂಗಿಕ ಹಗರಣದಲ್ಲಿ ಸಿಲುಕಿರುವ ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ 28 ದಿನ. ಏಪ್ರಿಲ್ 26ನೇ ತಾರೀಕು ಹಾಸನದಲ್ಲಿ ಮತ ಹಾಕಿ ಜರ್ಮನಿಗೆ ಹೋದಂತಹ ಪ್ರಜ್ವಲ್ ರೇವಣ್ಣ ಈವರೆಗೂ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ 4 FIR ದಾಖಲಾಗಿದ್ದಾವೆ. ಅದರಲ್ಲಿ 3 ಅತ್ಯಾಚಾರದ ಪ್ರಕರಣ, 1 ಲೈಂಗಿಕ ದೌರ್ಜನ್ಯದ ಪ್ರಕರಣ, 4 FIR ಆಗಿದ್ದಾವೆ. SIT ಪ್ರಜ್ವಲ್ ರೇವಣ್ಣನನ್ನು ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದೆ. CBI ಮೂಲಕ, ವಿದೇಶಾಂಗ ಇಲಾಖೆಯ ಮೂಲಕ ಪ್ರಜ್ವಲ್ ಎಲ್ಲಿದ್ದಾನೆ, ಎಲ್ಲಿ ಹುಡುಕಬಹುದು, ವಾಪಸ್ ಕರೆಸೋದು ಹೇಗೆ, ಈ ರೀತಿಯಾಗಿ ಪ್ರಜ್ವಲ್ ರೇವಣ್ಣನನ್ನ ಕಾನೂನಿನ ಕುಣಿಕೆಗೆ ಒಪ್ಪಿಸುವಂತಹ ಪ್ರಯತ್ನವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರು ಎಲ್ಲೇ ಇದ್ರೂ ಪೊಲೀಸರ ಮುಂದೆ ಶರಣಾಗಬೇಕು ಅಂತ ನಿನ್ನೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈಗ ಪ್ರಜ್ವಲ್ ರೇವಣ್ಣ ಪೊಲೀಸರ ಮುಂದೆ ಶರಣಾಗುವ ಸಮಯ ಬಂದಿದೆಯಾ? ದೇವೇಗೌಡರು ನಿನ್ನೆ ಬಹಿರಂಗವಾದಂತಹ ಪತ್ರ ಬರೆದು ಪ್ರಜ್ವಲ್ ರೇವಣ್ಣಗೆ ನೇರವಾದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ದೇವೇಗೌಡರಿಗಿಂತ ಮುನ್ನ HD ಕುಮಾರಸ್ವಾಮಿ 48 ಗಂಟೆಯ ಒಳಗೆ ಪೊಲೀಸರ ಮುಂದೆ ಶರಣಾಗಬೇಕು ಅಂತ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಇಷ್ಟಾದ್ರೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ವಾಪಸ್ ಬರ್ತಾರಾ ಬರೋದಿಲ್ವಾ, ಈವರೆಗೂ ಕೂಡ ಮಾಹಿತಿ ಇಲ್ಲ. ನಿನ್ನೆ ಟ್ವಿಟರ್ನಲ್ಲಿ ಪತ್ರವನ್ನ ಅಪ್ಲೋಡ್ ಮಾಡಿದ್ರು HD ದೇವೇಗೌಡರು. ನನ್ನ ಪ್ರಜ್ವಲ್ ರೇವಣ್ಣಗೆ ಇದು ನನ್ನ ಎಚ್ಚರಿಕೆ ಅಂತಲೇ ಪತ್ರವನ್ನ ಬರೆದಿದ್ರು. ಈಗ ದೇವೇಗೌಡರ ಎಚ್ಚರಿಕೆಯ ನಂತರವಾದ್ರೂ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬಂದು SIT ಅಧಿಕಾರಿಗಳ ಮುಂದೆ ಶರಣಾಗ್ತಾರಾ? ಈಗಾಗಲೇ ರಾಜತಾಂತ್ರಿಕ ಪಾಸ್ಪೋರ್ಟ್ನ ರದ್ದು ಮಾಡುವ ಬಗ್ಗೆ ಪ್ರಕ್ರಿಯೆ ಶುರುವಾಗಿದೆ. SIT ಅಧಿಕಾರಿಗಳು ವಿದೇಶಾಂಗ ಇಲಾಖೆಗೆ ಪತ್ರವನ್ನ ಬರೆದು ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅನ್ನುವ ಮನವಿಯನ್ನ ಮಾಡಿದ್ರು. CM ಸಿದ್ದರಾಮಯ್ಯ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ನರೇಂದ್ರ ಮೋದಿ ಅವರಿಗೆ 2ನೇ ಬಾರಿ ಪತ್ರ ಬರೆದು ಒತ್ತಾಯವನ್ನ ಮಾಡಿದ್ದಾರೆ. ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗಬಹುದು. ಅದು ರದ್ದಾದ್ರೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿ ಈಗ ಇದ್ದಾರೋ ಆ ದೇಶದಿಂದ ಬೇರೆ ದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ದಿನ ವಿದೇಶದಲ್ಲಿರ್ತಾರೋ ಅಷ್ಟು ದಿನ ಅರೆಸ್ಟ್ ಆಗುವ ಸಾಧ್ಯತೆ ಹೆಚ್ಚಾಗೇ ಇರುತ್ತೆ. ವಿದೇಶದಲ್ಲಿ ತುಂಬಾ ದಿನ ತಲೆಮರೆಸಿಕೊಂಡು ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಪಾಸ್ಪೋರ್ಟ್ ರದ್ದಾದ ನಂತರ. ಹಾಗಾಗಿ SIT ಅಧಿಕಾರಿಗಳು ವಿದೇಶಾಂಗ ಇಲಾಖೆಯ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ CBIನ ಅಧಿಕಾರಿಗಳ ಜೊತೆಯೂ ಸಂಪರ್ಕದಲ್ಲಿದ್ದಾರೆ. SIT ಈಗಾಗಲೇ CBIನ ಅಧಿಕಾರಿಗಳಿಗೆ 3 ಪತ್ರವನ್ನ ಬರೆದಿದೆ. ಕಾನೂನಾತ್ಮಕವಾಗಿ ಪ್ರಜ್ವಲ್ ರೇವಣ್ಣನನ್ನ ವಿದೇಶದಿಂದ ಭಾರತಕ್ಕೆ ಕರೆಸಲು ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಆ ಪ್ರಯತ್ನವನ್ನ SIT ಮಾಡ್ತಾ ಇದೆ. ಈ ಮಧ್ಯೆ HD ದೇವೇಗೌಡರ ಕುಟುಂಬ ಪ್ರಜ್ವಲ್ ರೇವಣ್ಣನನ್ನ ಕರೆಸುವಂತಹ ಪ್ರಯತ್ನವನ್ನ ಬಹಿರಂಗವಾಗಿ ಮಾಡೋದಕ್ಕೆ ಶುರುವಾಗಿದೆ. HD ಕುಮಾರಸ್ವಾಮಿ ಪೊಲೀಸರ ಮುಂದೆ ಶರಣಾಗಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಮಾಧ್ಯಮಗಳ ಮೂಲಕ ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣ ಬರಬೇಕು ಅನ್ನುವ ಒತ್ತಾಯವನ್ನ ಮಾಡಿದ್ರು. ಎಲ್ಲೇ ಇದ್ರೂ ಪೊಲೀಸರ ಮುಂದೆ ಶರಣಾಗಬೇಕು ಅಂತ. ಇದಾದ ನಂತರ ನಿನ್ನೆ HD ದೇವೇಗೌಡರು ಪತ್ರವನ್ನ ಬರೆದು ಕುಟುಂಬದ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ, ಬರದೇ ಇದ್ರೆ ಪೊಲೀಸರ ಮುಂದೆ ಶರಣಾಗು, ಕಾನೂನು ಪ್ರಕ್ರಿಯೆಯನ್ನ ಎದುರಿಸಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈಗ ಈ ಇಬ್ಬರು ನಾಯಕರ ಎಚ್ಚರಿಕೆ, ಚಿಕ್ಕಪ್ಪ ಕುಮಾರಸ್ವಾಮಿ ಮತ್ತೆ ತಾತ HD ದೇವೇಗೌಡರ ಎಚ್ಚರಿಕೆಯ ನಂತರ ಪ್ರಜ್ವಲ್ ವಾಪಸ್ಸಾಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಪ್ರಜ್ವಲ್ ವಾಪಸ್ ಬರ್ತಿದ್ದಂತೆ ಅರೆಸ್ಟ್ ಮಾಡಬೇಕು ಅನ್ನುವ ಸಿದ್ಧತೆಯಲ್ಲಿ SIT ಅಧಿಕಾರಿಗಳಿದ್ದಾರೆ. SIT ಅಧಿಕಾರಿಗಳ ಒಂದು ತಂಡ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಮೊಕ್ಕಂ ಹೂಡಿದೆ. ಯಾವಾಗ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾನೆ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡಬೇಕು ಅನ್ನುವ ಪ್ರಯತ್ನದಲ್ಲಿ SIT ಇದೆ. SITಯ ಲಿಮಿಟ್ಸ್ ತುಂಬಾ ಕಡಿಮೆ ಇದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡೋದಕ್ಕೆ ಮತ್ತೊಂದು ತನಿಖಾ ಏಜೆನ್ಸಿಯ ಸಹಾಯವನ್ನ ಪಡೆಯಬೇಕು, ಅಂದ್ರೆ CBIನ ಸಹಾಯ.
ಸಿಬಿಐನ ಮೂಲಕ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ಇಶ್ಯೂ ಮಾಡಲಾಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ, ಯಾವ ದೇಶದ ಯಾವ ನಗರ, ಯಾವ ಊರು, ಯಾವ ಮಾಹಿತಿಯೂ SITಗೆ ಇಲ್ಲ. ಈಗ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಕಟ್ಟಾಜ್ಞೆ ಮತ್ತು ಕುಮಾರಸ್ವಾಮಿಯವರ ಎಚ್ಚರಿಕೆಗೆ ಬಗ್ಗಿ ವಾಪಸ್ ಬರ್ತಾರಾ ಗೊತ್ತಿಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಶರಣಾಗುವಂತೆ ದೇವೇಗೌಡರು ಬರೆದ ಪತ್ರ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ, ರಾಜಕೀಯ ಹೇಳಿಕೆ ಪ್ರತಿ ಹೇಳಿಕೆಗೆ ಕಾರಣವಾಗಿದೆ. ದೇವೇಗೌಡರ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಪ್ರಜ್ವಲ್ ಮನೆಯವರಿಗೆ ಹೇಳದೆ ಹೊರಟು ಹೋದ್ನಾ, ಕುಟುಂಬದ ಜೊತೆ ಪ್ರಜ್ವಲ್ ಸಂಪರ್ಕವಿಲ್ಲದಿರಲು ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ ಪ್ರಕಾರ ಪ್ರಜ್ವಲ್ ರೇವಣ್ಣ ದೇವೇಗೌಡ ಮತ್ತು ರೇವಣ್ಣನವರ ಕುಟುಂಬದ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿಗೂ ಪ್ರಜ್ವಲ್ ನನ್ನ ಮಗ ಅಂತ ಹೇಳಿದ್ರು ಕುಮಾರಸ್ವಾಮಿ. ಈಗ ಎಲ್ಲ ಗೊತ್ತಿದ್ರು ಈ ಪತ್ರವನ್ನ ಬರೆದಿರೋದು ಹಾಸ್ಯಾಸ್ಪದ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರಿನಲ್ಲಿದ್ದಾರೆ ಸಿದ್ದರಾಮಯ್ಯ. ಇದು ಹಾಸ್ಯಾಸ್ಪದ ಪತ್ರ ಬರೆದಿರೋದು, ಬಹಿರಂಗವಾದಂತಹ ಪತ್ರ ಅಂತ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ದೂರ ಮಾಡಬೇಕಾಗ್ತದೆ ಅಂತ ಈಗಲೂ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಇವರು ಗೊತ್ತಿಲ್ಲದೆ ಹೊರಟೋದ್ರ ಅವರು ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ? ಹೇಳಪ್ಪ ನೀನು. ಅದು ಸ್ಪಷ್ಟಪಡಿಸೋ ನಮ್ಮ ಸಂಪರ್ಕದಲ್ಲಿಲ್ಲ, ಯಾರ ಸಂಪರ್ಕದಲ್ಲೂ ಇಲ್ಲ ಅಂತ. ಕುಮಾರಸ್ವಾಮಿ ಅಂತೂ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ, ಸಂಸದನಾಗಿದ್ದಲ್ಲೂ ಇರಲಿಲ್ಲ. ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವರು. ಮತ್ತೆ ಪ್ರಚಾರ ಮಾಡಕ್ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದು ಆಗ ಸಂಪರ್ಕ ಅಲ್ವಾ ಅದು? ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೋ ಸಂಪರ್ಕ ಅಲ್ವೋ? ಕುಟುಂಬದಿಂದ ದೂರ. ಇನ್ನು DK ಶಿವಕುಮಾರ್ ಅವರನ್ನ ಈ ಕೇಸ್ನಲ್ಲಿ ವಿಚಾರಣೆ ಮಾಡಬೇಕು ಅಂತ HD ಕುಮಾರಸ್ವಾಮಿ ಆಗ್ರಹ ಮಾಡ್ತಾ ಇದ್ದಾರೆ. ಅವರ ಒತ್ತಾಯ ಇರೋದು, ಅವರ ಹೇಳಿಕೆ ಇರೋದು, ಕುಮಾರಸ್ವಾಮಿಯವರ ಹೇಳಿಕೆ, ಚುನಾವಣಾ ಲಾಭಕ್ಕಾಗಿ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗಳನ್ನು ವೈರಲ್ ಮಾಡಲಾಯಿತು. ಆ ವೈರಲ್ ಹಿಂದೆ DCM DK ಶಿವಕುಮಾರ್ ಇದ್ದಾರೆ ಅನ್ನೋದು ಅವರ ಆರೋಪ. ಹಾಗಾಗಿ DK ಶಿವಕುಮಾರ್ ಅವರನ್ನ SIT ವಿಚಾರಣೆಗೆ ಒಳಪಡಿಸಬೇಕು ಅಂತ HD ಕುಮಾರಸ್ವಾಮಿ ಒತ್ತಾಯವನ್ನ ಮಾಡಿದ್ರು. ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ವಿರುದ್ಧ ರೇಪ್ ಕೇಸ್, ಲೈಂಗಿಕ ದೌರ್ಜನ್ಯದ ಕೇಸ್, ಗಂಭೀರ ಆರೋಪಗಳು. ಈ ವಿಚಾರ ಡೈವರ್ಟ್ ಮಾಡೋದಕ್ಕೆ DK ಶಿವಕುಮಾರ್ ಅವರ ಹೆಸರು ಹೇಳ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ DKಶಿ ಪರವಾಗಿ ಮಾತನಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವ ಅತ್ಯಾಚಾರ ಪ್ರಕರಣವನ್ನ ಡೈವರ್ಟ್ ಮಾಡೋದಕ್ಕೆ DK ಶಿವಕುಮಾರ್ ಅವರ ಹೆಸರು ಹೇಳ್ತಾ ಇದ್ದಾರೆ. ಗೌಡರ ಮನೆಯವರಿಗೆ ಗೊತ್ತಿಲ್ಲದೆ ಮನೆಯಿಂದ ಹೊರ ಹೋಗಿದ್ದಾನ, ಪ್ರಜ್ವಲ್ ಕುಟುಂಬದವರ ಸಂಪರ್ಕದಲ್ಲಿ ಇಲ್ವಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೂರ ಮಾಡಬೇಕಾಗ್ತದೆ ಅಂತ ಈಗಲೂ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಇವರು ಗೊತ್ತಿಲ್ಲದೆ ಹೊರಟೋದ್ರ ಅವರು ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ? ಅವ್ರ ಅಣ್ಣನ ಮಗ ರೇಪ್ ಅಂತ ರೇಪು, ಸೆಕ್ಸುವಲ್ ಹರಾಸ್ಮೆಂಟ್ ಎಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ರೇಪ್ ಮಾಡಿದಾರೆ ಅದು ಅಪರಾಧ, ದೊಡ್ಡ ಅಪರಾಧ. ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ. DK ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕು. ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾನೆ, ಆರೋಪ ಮಾಡಿದ್ದಾನೆ. ಅದು ನನ್ನ ಮಗ ತಪ್ಪು. ಅಣ್ಣನ ಮಗ ಅಪರಾಧಿಯಲ್ಲ, ಆರೋಪಿ ಅಷ್ಟೇ ಅಂತ ಹೇಳೋದು. ನಾನು ಆರೋಪಿ ಅಂತ ಹೇಳೋದು. ಸಬ್ಜೆಕ್ಟು ಪ್ರೂವ್ ಇನ್ ದಿ ಕೋರ್ಟ್. ಪ್ರಜ್ವಲ್ ರೇವಣ್ಣನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ
ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಈವರೆಗೆ 2 ಪತ್ರವನ್ನು ಬರೆದಿದ್ದಾರೆ. 2 ಪತ್ರಕ್ಕೆ ಈವರೆಗೂ ಮೋದಿ ಉತ್ತರ ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿಗೆ ಪತ್ರ ಬರೆದ್ರೆ ಉತ್ತರ ಬರುತ್ತೆ ಅನ್ನೋದು ತಪ್ಪು ತಿಳುವಳಿಕೆ. ಪ್ರಧಾನಿ ಮೋದಿ ಸೆಲೆಕ್ಟಿವ್ ಆಗಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಒಂದು ರಾಜ್ಯದ ಸಿಎಂ ಪ್ರಧಾನಿಗೆ ಪತ್ರ ಬರೆದೇ ಉತ್ತರ ಕೊಡಬೇಕಾಗಿತ್ತು. ಆದರೆ ಮೋದಿ ಉತ್ತರವನ್ನ ಕೊಡ್ತಾ ಇಲ್ಲ. ಯಾಕೆ ಉತ್ತರ ಕೊಡ್ತಾ ಇಲ್ಲ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಕೇಳಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಪಿಎಂ ಆಫೀಸ್ ಅಂತ ಸಾಕಷ್ಟು ಜನ ಹೇಳ್ತಾರೆ. ಪಿಎಂ ಆಫೀಸ್ ಏನೇ ಬರೆದ್ರು ವಾಪಸ್ ಬೇಗ ರಿಪ್ಲೈ ಕೊಡ್ತಾರೆ. ನಂಬ್ಕೊಂಡಿರೋದೇ ನಿಮ್ ತಪ್ಪು. ಚೆನ್ನಾಗಿ ಹೇಳ್ತಾರ ಜನ ಹೇಳೋದನ್ನೇ ನಂಬ್ಕೊಂಡಿದ್ದೀರಲ್ಲ, ಸ್ಟೂಡೆಂಟ್ಗಳಿಗೆಲ್ಲ ರಿಪ್ಲೈ ಮಾಡಿರ್ತಾರೆ. ಅದು ನಿಮ್ ತಪ್ಪು. ಅನೇಕ ಪತ್ರಗಳಿಗೆ ನಾನು ಪತ್ರಗಳಿಗೆ ಉತ್ತರ ಕೊಟ್ಟಿಲ್ಲ. ಸೆಲೆಕ್ಟಿವ್ ಇದಾರ ಅವರು ಅಂದ್ರೆ ಮೋದಿ ಅವರು ಅಂತ. ಸೆಲೆಕ್ಟಿವ್ ಅಂತ ಹೇಳಕ್ ಹೋಗಲ್ಲ, ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿಲ್ಲ. ಈ ಪತ್ರಕ್ಕೆ ಉತ್ತರ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್, ಮಾಡಬಹುದಾ ಸರ್? ಈಗ ಎಲೆಕ್ಟೆಡ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಾಗ, ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, 2ನೇ ಪತ್ರಕ್ಕೆ ಉತ್ತರ ಕೊಡ್ತಾರ ಇಲ್ವ ಅಂತ ನೋಡೋಣ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗ ಉತ್ತರ ಕೊಡಬೇಕಲ್ವಾ? ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನ ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮೊದಲನೇ ಪತ್ರ ಉತ್ತರ ಇಲ್ಲ, 2ನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ. ಕೊಡ್ತಾ ಇಲ್ವಾ ಅಂತ ಎಲೆಕ್ಷನ್ ರಿಸಲ್ಟ್ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಡಿಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಈ ಒಟ್ಟು ಪ್ರಲಾಂಗ ಆಗ್ತಿದ್ಯಾ ಅಂತ ಸರ್? ಸೆಂಟ್ರಲ್ ಅವ್ರನ್ನ ಯಾರು ಕೇಳಿ, ಬಿಜೆಪಿ ಅವರು. ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ವಿಷಯ ಆರಂಭದಿಂದಲೂ ಕೂಡ ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆಗಳಿಗೆ ಕಾರಣ ಆಗ್ತಾ ಇದೆ. ಇಡೀ ಪ್ರಕರಣದಲ್ಲಿ ನಿಜವಾದ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವಂತಹ ವಿಚಾರದ ಬಗ್ಗೆ ಯಾವ ನಾಯಕರು ಕೂಡ ಗಂಭೀರವಾಗಿ ಮಾತನಾಡ್ತಾ ಇಲ್ಲ. ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆಗಳಿಗೆ ಕಾರಣವಾಗ್ತಾ ಇದೆ. SIT ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿದೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ. ಆ ಪ್ರಕ್ರಿಯೆಯನ್ನು ವಿದೇಶಾಂಗ ಇಲಾಖೆ ಶುರು ಮಾಡಿದೀವಿ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರರು ತಿಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರಿಗೆ ಮೊದಲನೇ ಪತ್ರವನ್ನು ಬರೆದ್ರು, ಈಗ 2ನೇ ಪತ್ರವನ್ನು ಬರೆದಿದ್ದಾರೆ. ಇದು ಕೂಡ ರಾಜಕೀಯ ತಂತ್ರಗಾರಿಕೆಯ ಭಾಗ. ಅಂದರೆ ನಾವು ಈ ಕೇಸ್ನಲ್ಲಿ ಪ್ರಜ್ವಲ್ ವಿರುದ್ಧ ತನಿಖೆ ಮಾಡೋದಕ್ಕೆ, ಕ್ರಮ ಕೈಗೊಳ್ಳೋದಕ್ಕೆ ರೆಡಿ ಇದ್ದೀವಿ, ಆದರೆ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಅಂತ ತೋರಿಸುವಂತಹ ಪ್ರಯತ್ನ. ಏಪ್ರಿಲ್ 20, 21ನೇ ತಾರೀಕು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗಳು ಹಾಸನದಲ್ಲಿ ವೈರಲ್ ಆಗೋದಕ್ಕೆ ಶುರು ಮಾಡಿದ್ವು. 26ನೇ ತಾರೀಕು ಮತದಾನ ಇತ್ತು. 4-5 ದಿನ ಮೊದಲು ಶುರುವಾಗಿದ್ದು ಪೆನ್ ಡ್ರೈವ್ ಹಂಚಿಕೆ. 26ನೇ ತಾರೀಕು ಪ್ರಜ್ವಲ್ ರೇವಣ್ಣ ವೋಟ್ ಹಾಕಿ ಹಾಸನದಿಂದ ಬೆಂಗಳೂರು ಏರ್ಪೋರ್ಟಿಗೆ ಬಂದು ಬೆಂಗಳೂರಿಂದ ಜರ್ಮನಿಗೆ ಹೋಗ್ತಾರೆ. ಅಲ್ಲಿಯವರೆಗೂ ಸುಮ್ಮನಿದ್ದ ಸರ್ಕಾರ 27ನೇ ತಾರೀಕು SIT ರಚನೆ ಮಾಡುತ್ತೆ. ಅದಾದ 3-4 ದಿನದ ನಂತರ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು FIR ಅನ್ನು ದಾಖಲಿಸಿಕೊಳ್ಳುತ್ತೆ. ಅಂದ್ರೆ ವಿಡಿಯೋ ವೈರಲ್ ಆಗಿ 5 ದಿನಗಳಾದರೂ ಕೂಡ ಪ್ರಜ್ವಲ್ ರೇವಣ್ಣ ಇಲ್ಲೇ ಇದ್ರು. ಎಲೆಕ್ಷನ್ ಮುಗಿಬೇಕಿತ್ತು, ಮುಗಿಯುವ ಸಂದರ್ಭಕ್ಕೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟರು. ಆ ನಂತರ 2ನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಬಾಕಿ ಇರುವಾಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆ ಎಲ್ಲವೂ ಶುರುವಾಯಿತು. ಈಗ ಪ್ರಜ್ವಲ್ ರೇವಣ್ಣನನ್ನು ಕರೆಸಬೇಕು ಅಂತ ಸಿದ್ದರಾಮಯ್ಯನವರು 2ನೇ ಪತ್ರ ಬರೆದಿದ್ದಾರೆ. ಪತ್ರಕರ್ತರು ಕೇಳ್ತಾ ಇದ್ರು, ಸಿದ್ದರಾಮಯ್ಯನವರನ್ನ ಏನು ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಬರೋದಿಲ್ವಾ ಅಂತ. ಬಹುಶಃ ಹಂಗೆ ಅನ್ನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.